ಸರ್, ಈಗ ಪದತ್ಯಾಗದ ಬಳಿಕ ಸಿದ್ದರಾಮಯ್ಯನವರ ಯುಗಾಂತ್ಯ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಸರ್. ಯಾವ ಯುಗ ಅಂತ ರೀ? ರಾಜಕೀಯದಲ್ಲಿ ಯುಗಾಂತ್ಯನೂ ಇಲ್ಲ, ಯುಗ ಸ್ಟಾರ್ಟ್ ಆಗೋದು ಇಲ್ಲ. ಈಗ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಸಿದ್ದರಾಮಯ್ಯನವರ ಒಂದು ಆಶೀರ್ವಾದ ನಮಗಿದೆ, ನಾವು ಜೊತೆಯಲ್ಲೇ ರಾಜಕೀಯ ಮಾಡೋದು ಅಂತ. ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಆದಾಗಿಂದನೂ ಹೇಳ್ತಾ ಇದ್ದೀನಿ, ನಾನು ಸಿದ್ದರಾಮಯ್ಯ ಸಾಹೇಬರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ನಮ್ಮ ಪಕ್ಷದ ಒಂದು ಜೋಡು ಎತ್ತಿನ ಪ್ರಕಾರ, ಜೋಡು ಎತ್ತುಗಳು ಯಾವ ಥರ ದುಡಿತದೆ ಆ ಥರ ದುಡಿದು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ತಗೊಂಬಂದಿರೋದು. ಇದೇ ಮತ್ತೆ ರಿಪೀಟ್ ಆಗ್ತದೆ. 2028ಕ್ಕೂ ಸಹ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಜೊತೆಗೂಡಿ ಕಾಂಗ್ರೆಸ್ ಪಕ್ಷವನ್ನು ಸಿದ್ದರಾಮಯ್ಯನವ್ರಿಗೆ ಏನು ಪೊಸಿಷನ್ ಸರ್ ಮತ್ತೆ ನೆಕ್ಸ್ಟ್ ಅಂತ? ಸಿದ್ದರಾಮಯ್ಯನವರು CWC ಮೆಂಬರ್ ಇದ್ದಾರಲ್ರಿ. CWC ಮೆಂಬರ್ ಅನ್ನೋದು ಭಾಳ ಪ್ರತಿಷ್ಠಿತವಾದ ಒಂದು ಜಾಗ. ಅದರಲ್ಲಿ ನಮ್ಮ ಮೇರು ನಾಯಕರಾದ ಖರ್ಗೆ ಸಾಹೇಬ್ರಿದ್ದಾರೆ, ಮೇಡಮ್ ಸೋನಿಯಾ ಮೇಡಮ್ ಇದ್ದಾರೆ, ನಮ್ಮ ರಾಹುಲ್ ಗಾಂಧಿ ಸರ್ ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ. ಇಂಥ CWC ಮೆಂಬರ್ಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಅಲ್ಲಿ ಒಂದು ಸದಸ್ಯತ್ವದ ಅವಕಾಶವನ್ನು ಕೊಟ್ಟಿದ್ದಾರೆ. ಶಾಸಕರಾಗಿ ಉಳ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಸಿದ್ದರಾಮಯ್ಯನವರು ಮನೆ ನೀವೇ ಎಲ್ಲ ನೋಡಿದ್ರಿ, ಇಡೀ ದೇಶ ಹೊಗಳುವಂಥ ಕೆಲಸ ಮಾಡಿದ್ರು. ಒಂದೇ ಒಂದು ಸಣ್ಣ ತೊಡಕು ಬಾರ್ದ ಆಗದಾಗೆ ಏನು ಹೈಕಮಾಂಡ್ ಏನು ಹೇಳುತ್ತು ಅಂತ ಹೇಳಿದರು, ಹೈಕಮಾಂಡ್ ಏನು ಹೇಳ್ತದೆ ಅಂತ ಮಾಡಿದ್ದೀನಿ ಅಂತ ಹೇಳಿದರು, ಅದೇ ಕೆಲಸವನ್ನು ಮಾಡಿ ಇವತ್ತು ಅವರ ಒಂದು ಸಹಕಾರದೊಂದಿಗೆ ಇವತ್ತು ನಾವು ಸರ್ಕಾರವನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರವನ್ನು ಸರ್ ಯಾಕ್ರಿ ಚೆದರ್ತದೆ? ಸಿದ್ದರಾಮಯ್ಯನವರೇನು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿದಾರ? ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಅತಿ ಹೆಚ್ಚಿನದಾಗಿ ರಾಜ್ಯದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಮುಖ್ಯಮಂತ್ರಿ ಆದಂಥ ವ್ಯಕ್ತಿ ಸಿದ್ದರಾಮಯ್ಯನವರು. ಅದಕ್ಕೆ ಭಾಳ ಖುಷಿ ಇದೆ ಅವರಿಗೆ. ದೇವರಾಜ ಅರಸು ಅವರ ದಾಖಲೆ ಇತ್ತು, ಹಿಂದುಳಿದ ವರ್ಗದ ನಾಯಕ. ಅದಾದಮೇಲೆ ಯಾವುದೇ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಷ್ಟೊಂದು ವರ್ಷ ಇರಲಿಲ್ಲ, ಅಷ್ಟೊಂದು ದಿವಸ ಕೂಡ ಇರಲಿಲ್ಲ. ಅಂಥ ದಾಖಲೆಯನ್ನು ಮುರಿದು ಇವತ್ತು ಹೈಯೆಸ್ಟ್ ಚೀಫ್ ಮಿನಿಸ್ಟರ್ ಆಗಿರುವಂತಹ ಶ್ರೇಯಸ್ಸು ಸಿದ್ದರಾಮಯ್ಯನವ್ರಿಗೆ ಸಲ್ತದೆ. ಅವರಿಗೆ ಮುಖ್ಯಮಂತ್ರಿ ಮಾಡಿದಂಥ ಒಂದು ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಸಿದ್ದರಾಮಯ್ಯನವರು ಭಾಳಷ್ಟು ಖುಷಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಬಲಪಡಿಸಿ ಮತ್ತೆ 2028ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬರಲಿಕ್ಕೆ ಇಬ್ಬರು ಸಹಕಾರ ಅತ್ಯಗತ್ಯ. ಆ ಕೆಲಸವನ್ನು ಸಮರ್ಥವಾಗಿ ಇಬ್ಬರು ಮಾಡ್ತಾರೆ. ಈಗ ಪದತ್ಯಾಗದ ಬಳಿಕ ಸಿದ್ದರಾಮಯ್ಯನವರ ಯುಗಾಂತ್ಯ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಸರ್. ಯಾವ ಯುಗ ಅಂತ ರೀ? ರಾಜಕೀಯದಲ್ಲಿ ಯುಗಾಂತ್ಯನೂ ಇಲ್ಲ, ಯುಗ ಸ್ಟಾರ್ಟ್ ಆಗೋದು ಇಲ್ಲ. ಈಗ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಸಿದ್ದರಾಮಯ್ಯನವರ ಒಂದು ಆಶೀರ್ವಾದ ನಮಗಿದೆ, ನಾವು ಜೊತೆಯಲ್ಲೇ ರಾಜಕೀಯ ಮಾಡೋದು ಅಂತ. ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಆದಾಗಿಂದನೂ ಹೇಳ್ತಾ ಇದ್ದೀನಿ, ನಾನು ಸಿದ್ದರಾಮಯ್ಯ ಸಾಹೇಬರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ನಮ್ಮ ಪಕ್ಷದ ಒಂದು ಜೋಡು ಎತ್ತಿನ ಪ್ರಕಾರ, ಜೋಡು ಎತ್ತುಗಳು ಯಾವ ಥರ ದುಡಿತದೆ ಆ ಥರ ದುಡಿದು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ತಗೊಂಬಂದಿರೋದು. ಇದೇ ಮತ್ತೆ ರಿಪೀಟ್ ಆಗ್ತದೆ. 2028ಕ್ಕೂ ಸಹ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಜೊತೆಗೂಡಿ ಕಾಂಗ್ರೆಸ್ ಪಕ್ಷವನ್ನು ಏನು ಪೊಸಿಷನ್ ಸರ್ ಮತ್ತೆ ನೆಕ್ಸ್ಟ್ ಅಂತ? ಸಿದ್ದರಾಮಯ್ಯನವರು CWC ಮೆಂಬರ್ ಇದ್ದಾರಲ್ರಿ. CWC ಮೆಂಬರ್ ಅನ್ನೋದು ಭಾಳ ಪ್ರತಿಷ್ಠಿತವಾದ ಒಂದು ಜಾಗ. ಅದರಲ್ಲಿ ನಮ್ಮ ಮೇರು ನಾಯಕರಾದ ಖರ್ಗೆ ಸಾಹೇಬ್ರಿದ್ದಾರೆ, ಮೇಡಮ್ ಸೋನಿಯಾ ಮೇಡಮ್ ಇದ್ದಾರೆ, ನಮ್ಮ ರಾಹುಲ್ ಗಾಂಧಿ ಸರ್ ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ. ಇಂಥ CWC ಮೆಂಬರ್ಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಅಲ್ಲಿ ಒಂದು ಸದಸ್ಯತ್ವದ ಅವಕಾಶವನ್ನು ಕೊಟ್ಟಿದ್ದಾರೆ. ಶಾಸಕರಾಗಿ ಉಳ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಸಿದ್ದರಾಮಯ್ಯನವರು ಮನೆ ನೀವೇ ಎಲ್ಲ ನೋಡಿದ್ರಿ, ಇಡೀ ದೇಶ ಹೊಗಳುವಂಥ ಕೆಲಸ ಮಾಡಿದ್ರು. ಒಂದೇ ಒಂದು ಸಣ್ಣ ತೊಡಕು ಬಾರ್ದ ಆಗದಾಗೆ ಏನು ಹೈಕಮಾಂಡ್ ಏನು ಹೇಳುತ್ತು ಅಂತ ಹೇಳಿದರು, ಹೈಕಮಾಂಡ್ ಏನು ಹೇಳ್ತದೆ ಅಂತ ಮಾಡಿದ್ದೀನಿ ಅಂತ ಹೇಳಿದರು, ಅದೇ ಕೆಲಸವನ್ನು ಮಾಡಿ ಇವತ್ತು ಅವರ ಒಂದು ಸಹಕಾರದೊಂದಿಗೆ ಇವತ್ತು ನಾವು ಸರ್ಕಾರವನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರವನ್ನು ಸರ್ ಯಾಕ್ರಿ ಚೆದರ್ತದೆ? ಸಿದ್ದರಾಮಯ್ಯನವರೇನು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿದಾರ? ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಅತಿ ಹೆಚ್ಚಿನದಾಗಿ ರಾಜ್ಯದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಮುಖ್ಯಮಂತ್ರಿ ಆದಂಥ ವ್ಯಕ್ತಿ ಸಿದ್ದರಾಮಯ್ಯನವರು. ಅದಕ್ಕೆ ಭಾಳ ಖುಷಿ ಇದೆ ಅವರಿಗೆ. ದೇವರಾಜ ಅರಸು ಅವರ ದಾಖಲೆ ಇತ್ತು, ಹಿಂದುಳಿದ ವರ್ಗದ ನಾಯಕ. ಅದಾದಮೇಲೆ ಯಾವುದೇ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಷ್ಟೊಂದು ವರ್ಷ ಇರಲಿಲ್ಲ, ಅಷ್ಟೊಂದು ದಿವಸ ಕೂಡ ಇರಲಿಲ್ಲ. ಅಂಥ ದಾಖಲೆಯನ್ನು ಮುರಿದು ಇವತ್ತು ಹೈಯೆಸ್ಟ್ ಚೀಫ್ ಮಿನಿಸ್ಟರ್ ಆಗಿರುವಂತಹ ಶ್ರೇಯಸ್ಸು ಸಿದ್ದರಾಮಯ್ಯನವ್ರಿಗೆ ಸಲ್ತದೆ. ಅವರಿಗೆ ಮುಖ್ಯಮಂತ್ರಿ ಮಾಡಿದಂಥ ಒಂದು ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಸಿದ್ದರಾಮಯ್ಯನವರು ಭಾಳಷ್ಟು
ಖುಷಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಬಲಪಡಿಸಿ ಮತ್ತೆ 2028ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬರಲಿಕ್ಕೆ ಇಬ್ಬರು ಸಹಕಾರ ಅತ್ಯಗತ್ಯ. ಆ ಕೆಲಸವನ್ನು ಸಮರ್ಥವಾಗಿ ಇಬ್ಬರು ಮಾಡ್ತಾರೆ.